ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮ್ಗೆ ಸ್ವಾಗತ. ನಾನು ನಿಮ್ಮವ ಎಮ್ಮ ಮಲ್ಲಪ್ಪ ಜೋತಾರ. ಆತ್ಮೀಯರೇ, ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘ ದೊಡ್ಡದಾಗಿ ಸ್ಟ್ರೈಕ್ ಮಾಡ್ತಾ ಇದೆ. ಕಾರಣ ಇಷ್ಟ, ಶಿಕ್ಷಕರ ತುಂಬಿಸ್ಕೊಳ್ರಿ, ಕಳೆದ 10 ವರ್ಷಗಳಿಂದ ನೇಮಕಾತಿ ಮಾಡ್ಕೊಂಡಿಲ್ಲ ಅಂಥೇಳಿ ವಿಶೇಷ ಪ್ರಾಥಮಿಕ ಪ್ರೌಢಶಾಲೆ PUC ಕಾಲೇಜ್ ಇವುಗಳೆಲ್ಲ ಶಿಕ್ಷಕರು ಉಪನ್ಯಾಸಕರು ಕೂತ್ಕೊಂಡು ದೊಡ್ಡದಾದ ಬೃಹತ್ ಒಂದು ಪ್ರತಿಭಟನೆಯನ್ನು ಶುರು ಮಾಡಿದ್ದಾರೆ. ಕಳೆದ 10 ವರ್ಷಗಳಿಂದ ಪಾಪ ಅಡ್ಡಾಡ್ತಾ ಇದ್ದಾರೆ. 10 ಹೆಚ್ಚಾಯ್ತು ಬಿಡಿ ಹೇಳಿದ್ದಾರೆ, ಕಡಿಮೆ ಆಗ್ತದೆ, ಎಲ್ಲ ಒಂದಿಷ್ಟು ಆಗ್ತದೆ, ಒಂದಿಷ್ಟು 10 100 ತೊಗೊಂಡಂಗೆ ಮಾಡಿ ಉಳಿದೆಲ್ಲ ಮುಂದೆ ಆಗ್ತಾ ಹೋಗೋದು, ಕೋರ್ಟ್ ಮ್ಯಾಟ್ರ್ ಮಾಡೋದು, ಮತ್ತೇನು ಮಾಡೋದು ನೋಡ್ತಾನೆ ಇದ್ದೀವಿ ನಾವು. ಅದನ್ನು ಸರಿಯಾಗಿ ಎಕ್ಸಾಮ್ ನಡೆಸಲಾರ್ದು, ಮತ್ತೇನೋ ಕಾರಣಕ್ಕೆ ಹಂಗೆ ಮುಂದೆ ಹಾಕ್ತಾ ಹೋಗೋದು, ಮತ್ತೇನೋ ಮಾಡೋದು. ಒಟ್ಟಾರೆಯಾಗಿ ಶಿಕ್ಷಣ ಕ್ಷೇತ್ರವನ್ನು ಅಧ್ವಾನ ಮಾಡಿಬಿಟ್ಟಿದ್ದಾರೆ ಇವತ್ತಿನ ಇಂದಿನವರೆಗಿನ ಎಲ್ಲ ಸರ್ಕಾರಗಳು. ಶಿಕ್ಷಣ ಅದಕ್ಕೂ ಬೇಕಾಗಿಲ್ಲಪ್ಪ ನಮಗೆ ಅನ್ನುವಷ್ಟು ಮಟ್ಟಿಗೆ ಅದರ ಬಗ್ಗೆ ಏನಪ್ಪ ಅಂದ್ರೆ ಅಗೌರವ ಅಂದರು ಅಥವಾ ಅದರ ಬಗ್ಗೆ ಸಿಟ್ಟು ರೊಚ್ಚು ಗೊತ್ತಿಲ್ಲ ನನಗೆ. ಬಟ್ ಇಷ್ಟು ಮಂದಿ ದೂರ ಮಾಡಿದಾರಲ್ಲ, ಅಲ್ಲಿ ಏನು ಇನ್ನು ಶಿಕ್ಷಣ ರಂಗದಲ್ಲಿ ಏನು ಇಲ್ಲಪ್ಪ ಅನ್ನೋದು ಅಷ್ಟು ಮಟ್ಟಿಗೆ. ಪಾಪ ಕಲ್ತಂಥ ಮಕ್ಕಳು ಇವತ್ತು ಬೀದಿ ಪಾಲಾಗಿದ್ದಾರೆ, ಸುಳ್ಳಲ್ಲ ಅದೇನ ಕಣ್ಣಿ ಕಾಣ್ತಾ ಇದ್ದಾರೆ. ಒಳ್ಳೆ ಎಜುಕೇಷನ್ ತೊಗೊಂಡು ಅವ್ರು ಉದ್ಯೋಗದಿಂದ ಒದ್ದಾಡ್ತಾ ಇದ್ದಾರೆ. ಜೊತೆಗೆ ಸ್ಕೂಲ್ಗಳಲ್ಲಿ ಸಹ ಕಲಿಸೋ ಗುರುಗಳಿರೋದಕ್ಕೆ ಅಲ್ಲೂ ವಿದ್ಯಾರ್ಥಿಗಳು ಒಣಗ್ತಾ ಇದ್ದಾರೆ. ಅವ್ರಿಗೂ ತೊಂದರೆ ಆಗ್ತಾಯಿದೆ ವಿದ್ಯಾರ್ಥಿಗಳಿಗೇನು. ಅತಿಥಿ ಶಿಕ್ಷಕರಂತೇಳಿ, ಅತಿಥಿ ಉಪನ್ಯಾಸಕರಂತೇಳಿ ತೊಗೊಳ್ಳೋದನ್ನು ವರ್ಷ ಆದಕೊಳ್ಳೆ ಮನೆಗೆ ಕಳಿಸೋದು, ಮತ್ತು ಮುಂದಿನ ವರ್ಷ ಹೊಸ ತೊಗೊಳೋದು. ಹಿಂಗಾಗಿ ಪಾಪ ಅವ್ರಿಗೆ ಯಾವುದು ಏನು ಗೊತ್ತಾಗ್ತಾ ಇಲ್ಲ. ಇವತ್ತು ಶಿಕ್ಷಕದಾರಂತ ಅಥವಾ ಉಪನ್ಯಾಸಕದಾರಂದ್ರೆ ಮೊದಲ ನಿಮ್ಮ ನೆಟ್ ಕ್ಲಿಯರ್ ಆಗಿದ್ದೀನಿ ರೀ ಅಂತ ಕೇಳ್ತಾರೆ. ನೆಟ್ ಕ್ಲಿಯರ್ ಆದವ್ರಿಗೆ ಎಲ್ಲಿ ಹಾಕಿದಾರೆ ನಿಮಗೆ ಜಾಬಿಗೆ ಅಂತ ಕೇಳ್ತಾರೆ. ನೆಟ್ ಇರಲಿ ಮತ್ತೊಂದಿರಲಿ ಎಲ್ಲ ಎಕ್ಸಾಮ್ ಪಾಸ್ ಆಗಬೇಕಾ. ಪಾಸ್ ಆದ್ಮೇಲೆ ನೌಕರಿ ಇರೋದು, ನೆಟ್ ಆದರೂ ನೌಕರಿ ಇರೋದಿಲ್ಲ, ಕೂಡುವಂಥ ಪ್ರಸಂಗ ಬರ್ತಾಯಿದೆ. ಅದಕ್ಕೆ ಈ ಸಂದರ್ಭದಲ್ಲಿ ನಾವು ಈ ಎಲ್ಲ ವಿದ್ಯಾರ್ಥಿಗಳಿಗೆ ಏನು ಹೇಳಬೇಕಾಗಿದೆ ಅಂತ ಸರ್ಕಾರ ಮೇಲೆ ಇವತ್ತು ಎಲ್ಲರೂ ಕೂಡ ಒಂದು ಪ್ರೆಷರ್ ಮಾಡ್ತಾಯಿದ್ದಾರೆ. 80,000 ಶಿಕ್ಷಕರನ್ನು ತುಂಬ್ಕೋಬೇಕು ನೀವು. PUC ಬತ್ತು, ಪ್ರೌಢಶಾಲೆ ಬತ್ತು, ಮಾಧ್ಯಮಿಕ ಬತ್ತು, ಪ್ರಾಥಮಿಕ ಬತ್ತು, 80,000 ಹುದ್ದೆಗಳನ್ನು ತೊಗೋಬೇಕು. ಸರ್ಕಾರದ ಹತ್ತಿರ ಬಜೆಟ್ ಅದನ್ನು ಇಲ್ಲೋ ಅದು ಪ್ರಶ್ನೆ ನಮಗೆ ತೊಗೊಳ್ರಿ. ಹಾಗೆ ಹೇಳ್ತಾ ಹೋಗ್ತಾ ಇರ್ತೀರಿ ನೀವು. ಸರ್ಕಾರ ಜೊತೆಗೆ ಸಂಘರ್ಷ ಕೇಳ್ತಾರೆ ಇವರು ಈ ಎಲ್ಲ ವಿದ್ಯಾರ್ಥಿಗಳು. ಮತ್ತು ನಿಜವಾಗಿ ಅವ್ರನ್ನ ತೊಗೊಳ್ಬೇಕಾಗಿದ್ದು, ಉದ್ಯೋಗ ಕೊಡಬೇಕಾಗಿದ್ದು ಕರ್ತವ್ಯ ಸರ್ಕಾರದ. ಈಗಾಗಲೇ ಹಲವು 10 ಸಲ ಈ ವಿಷಯ ಚರ್ಚೆ ಮಾಡಿದ್ವಿ ನಾವು ಸಾಕಷ್ಟು ಸಲ. ಎಷ್ಟು ತೊಂದರೆ ಆಗಲಿಕ್ಕತ್ತದೆ ವಿದ್ಯಾರ್ಥಿಗಳಿಗೆ, ಸರಿಯಾದ ಶಿಕ್ಷಕರಿರೋದಕ್ಕಾಗಿ ಮಕ್ಕಳ ಎಜುಕೇಷನ್ ಕಡಿಮೆ ಆಗ್ತಾಯಿದೆ. ಪ್ರೈವೇಟ್ದಲ್ಲಂತೂ ಪಾಪ ಈ ಕಲ್ತಂಥವ್ರಿಗೂ ತೊಂದರೆ, ತಂದೆ ತಾಯಿಗಳಿಗೂ ತೊಂದರೆ, ಸಿಕ್ಕಾಪಟ್ಟೆ ತಂದೆ ತಾಯಿಗಳಿಗೆ. ಗೌರ್ಮೆಂಟ್ದಾಗ ಹಚ್ಬೇಕಾದ್ರೆ ಮಾಸ್ತರ್ಗಳು ಇರೋದಿಲ್ಲ ಅನ್ನುವಂಥ ಆರೋಪ, ಸರಿಯಾಗಿ ಕಲಿಸೋದಿಲ್ಲ ಅನ್ನುವಂಥ ಆರೋಪ ಅಲ್ಲ, ಸತ್ಯಗಳು ಇದ್ದಾವೆ. ಯಾಕಂದರೆ 80,000 ಪೋಸ್ಟ್ಗಳು ಖಾಲಿ ಇದ್ದಾವೆ ಅಂತೇಳಿ ಇವರು ಡಿಮಾಂಡ್ ಅದ. ಅದನ್ನು ತುಂಬ್ಕೋರಿ ನೀವು. ಎಲ್ಲ ವಿದ್ಯಾರ್ಥಿಗಳು ಬೆಳೀತಾರೆ, ಹೌದು ಬೆಳೀತಾರೆ, ಮನಸ್ಸಿದವಾಗಿ ಬೆಳೀತಾರೆ, ಏನು ಪ್ರಶ್ನೆನೇ ಇಲ್ಲ. ವಿದ್ಯೆ ಇಲ್ಲಂದ್ರೆ ಏನಂದ್ರಿ, ವಿದ್ಯೆ ಇಲ್ಲಂದ್ರೆ ಬದುಕು ನಿಲ್ಲದು. ಸುಳ್ಳೋದಕ್ಕೂ ವಿದ್ಯೆ ಬೇಕು, ಕರೆ ಹೇಳೋದಕ್ಕೂ ವಿದ್ಯೆ ಬೇಕು, ಪ್ರಾಮಾಣಿಕ ಬದುಕೋದಕ್ಕೂ ವಿದ್ಯೆ ಬೇಕು. ಯಾವುದಕ್ಕಾದರೂ ವಿದ್ಯೆ ಬೇಕೇ ಬೇಕಿಲ್ಲ. ಕೆಟ್ಟ ಉದ್ಯೋಗ ಮಾಡಿದವ ಕೆಟ್ಟ ಬುದ್ಧಿ ಹಾಕಾನ, ಒಳ್ಳೇದು ಮಾಡಿದವ ಒಳ್ಳೆ ಬುದ್ಧಿ ಹಾಕ್ತಾನೆ. ಆದರೆ ಬುದ್ಧಿ ಬರಬೇಕಾಗಿದ್ದಪ್ಪ ಅಂದ್ರೆ ಶಿಕ್ಷಣ ಬೇಕು. ಯಾವುದಾದ್ರೂ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವ್ದು ಬೇಕು ಯಾವ್ದು ಬೇಡ ಇದ್ರೆ ತಿಳುವಳಿಕೆ ಸಣ್ಣ ಮಕ್ಕಳಲ್ಲಿ ಬರಬೇಕಾಗ್ತದೆ. ಅದು ಕೊಡೋರು ಯಾರು, ತಂದೆ ತಾಯಿ ಬಿಟ್ಟರೆ ನೆಕ್ಸ್ಟ್ ಗುರುಗಳನ್ನ. ಇಲ್ಲಿ ಗುರುಗಳೇ ಇಲ್ಲಲ್ಲ, ಕಳೆದ 10 ವರ್ಷಗಳನ್ನು ತುಂಬಿಕೊಂಡೇ ಇಲ್ಲ ಅಂತ ಆರೋಪದ ಅವ್ರದ್ದು. ಅದಕ್ಕೆ ಅಲ್ಲೇ ಇಲ್ಲಂತ ತುಂಬಿಕೊಂಡಿದ್ದು ಉದಾಹರಣೆ ಕೊಡ್ಬೋದು, ಇವ್ರು ಇಲ್ಲ ಅಂತಲ್ಲ, ಆದರೆ ಅದು ಸಾಕಾಗೋದಿಲ್ಲ ಅಂತ. ಅದಕ್ಕಾಗಿ ಸ್ಟ್ರೈಕನ್ನು ಎಬ್ಬಿಸಿದ್ದಾರೆ ಎಲ್ಲರೂ. PUC ಲೆಕ್ಚರರ್ ಬಂದರು, ಪ್ರೌಢಶಾಲೆ ಶಿಕ್ಷಕರು, ಪ್ರಾಥಮಿಕ ಶಿಕ್ಷಕರು. ನಮಗೆ 80,000 ಪೋಸ್ಟ್ ತೊಗೊಳ್ರಿ, ಎಲ್ಲರಿಗೂ ಜಲ್ದಿ ಹಂಚಲು ಲೇಟ್ ಮಾಡಬೇಡ್ರಿ ಅಂತೇಳಿ. ಯಾಕಂದರೆ ಈಗಾಗಲೇ ಅವ್ರ ದಿನದ ಪಾಪ ಜೀವನದಲ್ಲಿ ಜೀವನ ಮುಗಿದ ಜನ ಅನ್ನೋಷ್ಟು ಮಟ್ಟಿಗೆ ಕೆಲವು ಶಿಕ್ಷಕರು ಈಜು ಭಾರ ಆಗ್ಲಿಕ್ಕೆ ಬಂದಿದ್ದಾವೆ. ಈ ಏನಪ್ಪ ಅಂತಂದ್ರೆ ಪರ್ಮನೆಂಟ್ ಇರೋದಕ್ಕಾಗಿ ನಾನ್ ಪರ್ಮನೆಂಟ್ ಮಂದಿಗೆ ಜೀವನದಲ್ಲಿ ಬರೀ ಇವು ಹೊರಗೆ ತಿಳ್ಕೊಂಡು ಹೋಗುವಂಥ ಪ್ರಸಂಗ ಮಾತದ. ಅತಿಥಿ ಉಪನ್ಯಾಸಕರು, ಅತಿಥಿ ಶಿಕ್ಷಕರು ಅಂತೇಳಿ. ಹೀಗಾಗಿ ಈ ಎಲ್ಲ ಜನ ನಾವು ಭೂಮಿ ಮೇಲೆ ಅತಿಥಿಗಳಷ್ಟೇರಪ್ಪ, ನಾವು ಪರ್ಮನೆಂಟ್ ಇರೋರು ಅಲ್ಲ ಅನ್ನೋಷ್ಟು ಮಟ್ಟಿಗೆ ನೋವುಗಳಾಗಿದ್ದಾವೆ. ಮತ್ತು ವಿಶೇಷ ಈಗಾಗಲೇ ಹೇಳಿದಂಗೆ ನಿಮಗೆ ಈ ಶಿಕ್ಷಕ ವೃತ್ತಿಯೊಳಗಿದ್ದಾರೆ ಅಂದರೆ ಯಾರು ಹೆಣ್ಣು ಕೊಡ್ಲಿಕ್ಕೆ ಹೋಗಲ್ಲ, ಅವ್ರ ಕಡೆ ಬರ್ಲಿಕ್ಕೆ ಹೋಗಲ್ಲ ಅಂತ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಒಂದು ಕಾಲಕ್ಕೆ ಶಿಕ್ಷಕ ಅಥವಾ ಗುರು ಒಂದು ದೊಡ್ಡ ಸ್ಥಾನ, ಇವತ್ತು ಒಂದು ದೊಡ್ಡ ಸ್ಥಾನ ಇಲ್ಲ ಅಂತಲ್ಲ, ಆದರೆ ಹೊಟ್ಟೆಗೆ ಬೇಕಲ್ಲ ಬದುಕೋದಕ್ಕೆ, ಅದೇ ಇಲ್ಲ.
ಅದು ಸಿಗ್ತಾಯಿಲ್ಲ. ಹೀಗಾಗಿ ಲಕ್ಷಾವಧಿ ಜನ ವಿದ್ಯಾರ್ಥಿಗಳು ನಮಗೆ ನೌಕರಿ ಕೊಡ್ರಿ ಅಂತ ಬೆಳೆಸ್ತಿದ್ದಾರೆ. ಆ ನೌಕರಿ ಎಲ್ಲಿದಾವ್ರಿ? ಈಗ ಹಿಂದಿನ ಎಪಿಸೋಡಲ್ಲಿ ಮಾತಾಡಿದ್ವಿ, ಎಲ್ಲಿದಾವೆ ನೌಕರಿಗಳು? ಎಲ್ಲಿ ಹೋದರೂ ಏನಪ್ಪ ಅಂದರೆ ನಮ್ಮ ನೌಕರಿ ತೋಳಾರ ಸ್ಥಿತಿಯೊಳಗೆ ಇದ್ದಾರೆ. ಹೋಗೋದು, ಇಂಟರ್ವ್ಯೂ ಕೊಡೋದು, ಬಂದು ಬಿಡೋದು ಅಷ್ಟೇ ಕೆಲಸ. ಆ್ಯಕ್ಚುಲಿ ಅಲ್ಲಿ ಆಯ್ಕೆ ಮಾಡುವಂಥ ಕೆಲಸಗಳು ನಡೀತಾ ಇಲ್ಲ. ನಾವು ಮಾತು ಭ್ರಷ್ಟಾಚಾರ ಬೇರೆ. ಅದು ಆಡೋದಕ್ಕೆ ಇದ್ದ ಪೋಸ್ಟ್ನಾಗ ಭ್ರಷ್ಟಾಚಾರ ಮಾತು ನಡೀತಾವ, ಯಾರಿಗೆ ಕೊಡೋದು ಆ ಮಾತು ಬೇರೆ. ಅಷ್ಟು ಕೊಡ್ತಾವೆ ಅನಿಸೋದಿಲ್ಲ, ಉದ್ಯೋಗ ಇಲ್ಲ. ಆ ದಿಶೆಯಲ್ಲೇ ಕರ್ನಾಟಕದ ವಿದ್ಯಾರ್ಥಿಗಳು ಜೊತೆಗೆ ವಿದ್ಯಾರ್ಥಿ ಸಂಘದಲ್ಲಿದ್ದಂಥ ಸಂಘ ಜೊತೆ ಉಳಿಸ್ಕೊಂಡಂಥ ಶಿಕ್ಷಕರು, ಉಪನ್ಯಾಸಕರು ಜಂಟಿಯಾಗಿ ಈ ಹೋರಾಟಗಳಿದ್ದಾರೆ. ಇದರಲ್ಲಿ ಯಶಸ್ವಿ ಆಗ್ತಾರಾ ಇಲ್ಲವೋ ಅನ್ನೋದು ಬೇರೆ ವಿಷಯ. ಅಟ್ಲೀಸ್ಟ್ ಪ್ರತಿಭಟನೆ ಮಾಡಲಿಕ್ಕೆ ಹೆಚ್ಚಿದ್ರಲ್ಲ ಅಂತೆ. ಆದರೆ ಪ್ರತಿಭಟನೆ ನೋಡೋದು ನಮಗೆ ಕೆಟ್ಟ ಅನ್ನಿಸ್ತದ, ನೋವು ಅನ್ನಿಸ್ತದ. ದೆಹಲಿ ರೈತರು ಕಳೆದ ವರ್ಷದಿಂದ ಒಂದು ವರ್ಷ ತನಕ ಉಳಿದುಕೊಂಡ್ರು. ಅವ್ರ ಬಗ್ಗೆ ಏನು ಇವ್ರು ನಿರ್ಧಾರ ತೊಗೊಂಡ್ರು ಅಂತ. ಯಾಕಂದ್ರೆ ಆ ರೈತರಿಗೆ ತೆಗೆದುಕೊಂಡಂಥ ನಿರ್ಧಾರನ ಇಲ್ಲೇ ಈ ಸರ್ಕಾರಗಳು ನಮಗೆ ಅಥವಾ ಶಿಕ್ಷಕ ವೃಂದಕ್ಕೆ ತೊಗೊಳ್ತಾರೆ ಅನ್ನೋದು ಎರಡು ಮಾತೇ ಇಲ್ಲ. ಆದರೂ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇಂಥ ಒಂದು ಪ್ರತಿಭಟನೆ ಮಾಡುವಂಥ ವಿಚಾರಕ್ಕೆ ಎಲ್ಲರೂ ಒಕ್ಕೊರಲಿಂದ ಸಹಾಯ ಮಾಡಬೇಕಾಗ್ತದೆ ಅನ್ನೋದು ಅಷ್ಟೇ ಸಹಿತದ. ಅದನ್ನೇ ಇರಲಿ, ಈಗ ಮಾತ್ರ ಜನ ಜಾಗೃತಾಗಿ 80,000 ಪೋಸ್ಟ್ನು ಕರೀರಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕರೀದು ಬಿಡು ಸರ್ಕಾರಕ್ಕೆ ಬಿಟ್ಟು ವಿಷಯ. ಆದರೆ ಕರಿಬೇಕಾಗಿದ್ದು ಕರ್ಮ ಕರ್ತವ್ಯ. ಯಾಕಂದರೆ 80,000 ಕಡಿಮೆ ಪೋಸ್ಟ್ಗಳು ಆಗಲಿಲ್ಲ. ಆ 80,000 ಪೋಸ್ಟ್ ತುಂಬಿಕೊಂಡ್ರೆ ಎಷ್ಟೋ ಬೇಕಷ್ಟು ವಿದ್ಯಾದಾನವಾಗಿ ಮಕ್ಕಳಿಗೆ ಹೋಗೋದ್ರಿಂದಾಗೆ ದಾನ ಅಂತಲ್ಲ ಇದು. ಯಾಕಂದರೆ ಅವರು ಪೇಮೆಂಟ್ ತೊಗೊಂಡು ಕಲಿಸ್ತಾ ಇರ್ತಾರೆ. ಹೀಗಾಗಿ ಅದೊಂದು ರೀತಿ ಏನಪ್ಪ ಅಂದ್ರೆ ಗುರು ಶಿಷ್ಯರ ಸಂಬಂಧ ಒಂದು ಪವಿತ್ರವಾದದ್ದು. ಎಲ್ಲ ನೆಲೆಗಟ್ಟಿನಲ್ಲ ಇವತ್ತು ಆ ಗುರುಗಳಿಗೆ ಒಂದು ಪರ್ಮನೆಂಟ್ ಉದ್ಯೋಗ ಸೃಷ್ಟಿ ಮಾಡುವಂತಹ ಒಂದು ವ್ಯವಸ್ಥೆ ನಿರ್ಮಾಣ ಆಗಬೇಕಾಗಿದೆ. ಅದನ್ನು ನಮ್ಮ ಸಿದ್ದರಾಮಯ್ಯರು ಮಾಡಬಹುದಾ ಅಂತೇಳಿ. ಯಾಕಂದರೆ ಈಗಾಗಲೇ ನಿಮಗೆ ಗೊತ್ತದ, ನಮಗೆ ಗೊತ್ತದ, ಕೇವಲ 2% ಕಡಿಮೆ ಶಿಕ್ಷಣ ಕೊಡ್ತಾ ಇದ್ದಾರೆ, ಖರ್ಚು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯವರು. ಇದರಿಂದಾಗಿ ದೊಡ್ಡ ಹೊಡೆದು ಬೀಳ್ತಾ ಇದೆ ಜನಸಾಮಾನ್ಯರ ಮೇಲೆ, ಅವ್ರು ತಮ್ಮ ಮಕ್ಕಳನ್ನ ಕಲಿಸೋದ್ರ ಮೇಲೆ. ಯಾಕಂದರೆ ದುಡ್ಡು ಕೊಡೋ ಕಲಿಸೋ ಶಕ್ತಿ ಅವ್ರಿಗಿಲ್ಲ. ಮತ್ತು ಅದೇ ಕಾಲಕ್ಕೆ ಪ್ರೈವೇಟ್ದಲ್ಲೇ ಗೌರ್ಮೆಂಟಲ್ಲಿ ಕೊಡೋಷ್ಟು ದುಡ್ಡನ್ನು ಶಿಕ್ಷಕರಿಗೆ ಅವ್ರು ಕೊಡೋದಿಲ್ಲ. ಹೀಗಾಗಿ ಎರಡೂ ಕಡೆ ಇಂಬ್ಯಾಲೆನ್ಸ್ ಆಗಿದೆ. ಈ ದಿಶೆಯಲ್ಲೇ ಒಂದು ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿಗಳ ಸಂಘ ವತಿಯಿಂದ ಏನು ನಡೆದ ಈ ಸ್ಟ್ರೈಕ, ಇವ್ರನ್ನ ಕರೆದು ಕುಣಿಸ್ಕೊಂಡು ಮಾತಾಡಿ ಬಗೆಹರಿಸ್ಕೊಳ್ಳೋದು ಯೋಗ್ಯ ಅಂತೇಳಿ. ಜೊತೆಗೆ ಇದು ಪರಿಹಾರ ಹುಡುಕ್ಬೇಕಾಗಿದೆ. ಮತ್ತು ಈಗಾಗಲೇ ಮೇಲೆ ಹೇಳ್ತಾ ಇದ್ದೀನಿ ನಿಮಗೆ, ಪ್ರತಿ 2 ಹಳ್ಳಿಗೆ ಅಥವಾ 3 ಹಳ್ಳಿಗೆ ಒಂದು ಸ್ಕೂಲ್ ವೆಲ್ ಎಕ್ವಿಪ್ಡ್ ಮಾಡಿತ್ತಂದ್ರೆ ಈ ದೇಶದ ಸ್ಥಿತಿ, ಈ ರಾಜ್ಯದ ಸ್ಥಿತಿನ ಬದಲಾಗಿ ಹೋಗ್ಬಿಡ್ತದೆ ಅನ್ನೋದ್ರಲ್ಲಿ ಎರಡು ಅಭಿಪ್ರಾಯ ಇಲ್ಲ. ಈ ದಿಶೆಯಲ್ಲೇ ಸರ್ಕಾರ ಯಾವ ಡಿಸಿಷನ್ ತೊಗೊಳ್ತದೆ ಅನ್ನೋದು ಎಲ್ಲರಿಗೂ ಕುತೂಹಲದ. ಆದರೂ ಸ್ಟ್ರೈಕ್ ಮಾಡೋರಿಗೆ ಏನಪ್ಪ ಅಂತಂದ್ರೆ ಏನಪ್ಪ ಇದೇನು ತೊಗೊಳ್ತದೆ ಅನ್ನೋ ಗೊತ್ತಿಲ್ಲ, ಯಾವಾಗ ಕೈ ಕೊಡ್ತಾರೋ ಗೊತ್ತಿಲ್ಲ ಅನ್ನೋಂಥ ಭಯನೂ ಅದ. ಆದರೆ ಈಗ ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿ ಸಂಘ ವತಿಯಿಂದ, ಇವರು ಮೊದಲೇ ಪ್ರತಿಭಟನೆ ಇದ್ದ ರೀತಿ ಮುಂದುವರೆಸ್ಬೇಕು. ಇವರು ಎಲ್ಲಿವರೆಗೆ ಪ್ರಧಾನಿ ತಮ್ಮ ಕಿವಿಯಲ್ಲಿ ಹಾಕೊಳ್ಳೋದಿಲ್ಲವೋ ಈ ವಿಷಯವನ್ನು, ಮತ್ತು ಸ್ಟೇಟ್ ಲೆವೆಲಲ್ಲೇ ನಮ್ಮ ಮುಖ್ಯಮಂತ್ರಿಗಳು ಹಾಕೊಳ್ಳೋದಿಲ್ಲವೋ ಅಲ್ಲಿವರೆಗೆ ಎಲ್ಲ ಕಾರ್ಯಗಳು ಹಂಗೆ ಮುಂದೆ ಹೋಗುವಂಥವು. ಅದಕ್ಕಾಗಿ ಈ ಸ್ಟ್ರೈಕ್ ಮಾಡಿದ್ದಕ್ಕೆ ನಾವು ನಮ್ಮ ಒಂದು ಏನಪ್ಪ ಪತ್ರಿಕೆ ಮೂಲಕ ಅಥವಾ ನಮ್ಮ ಒಂದು ಮೀಡಿಯಾ ಮೂಲಕ ಸಪೋರ್ಟ್ ಮಾಡೋದು ಅನ್ನೋದಷ್ಟೇ ನಾವು ಮತ್ತೇನು ಮಾಡಲಿಕ್ಕೆ ಆಗೋದಿಲ್ಲ. ಯಾಕಪ್ಪ ಅಂದರೆ ಎಲ್ಲರೂ ರೆಕ್ಕಾಗಿಬಿಟ್ಟಿದ್ದಾರೆ. ಯಾರು ಆರೋಪ ಮಾಡೋದು, ಯಾರು ಬಿಡೋದು ತಿಳಿಯೋದಂಗೆ ಆಗಿಬಿಟ್ಟದು. ಅದನ್ನೂ ಆಗಲಿ 80,000 ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ಳೋದು ಈಗ ಭಾಳ ಅನಿವಾರ್ಯ ಅದ. ಅದನ್ನು ನಿಶ್ಚಿತವಾಗಿ ಸರ್ಕಾರ ಮಾಡ್ಬೋದು ಅನ್ನುವಂಥ ವಿಚಾರ ಅದ. ಯಾಕಂದ್ರೆ ಅವ್ರಿಗೂ ಬೇಕಾಗಿದೆ ಒಂದು ಒಳ್ಳೆಯ ಹೆಸರು, ಒಳ್ಳೆಯ ಕೀರ್ತಿ, ಮಾಡಬಹುದು ಅಂತ ಆಸೆ ಮಾಡೋಣ. ಮತ್ತು ಅದರ ಜೊತೆಗೆ ಎಲ್ಲ ಧರ್ಮ, ಎಲ್ಲ ಜಾತಿ ಜನಕ್ಕೂ ಇದೊಂದು ಬೆಸ್ಟ್ ಅವಕಾಶ. ಇದು ಮಾಡಿಕೊಂಡೆ ಗೌರ್ಮೆಂಟ್ ಸರ್ವೆಂಟ್ ಆಗಲಿ ಅನ್ನೋದು ಈ ಸಂದರ್ಭದಲ್ಲಿ ಹೇಳ್ತಾ, ಅದೇ ಕಾಲಕ್ಕೆ ಈ ಒಂದು 80,000 ಶಿಕ್ಷಕರ ನೇಮಕಾತಿ ಮಾಡುವಂತಹ ಪ್ರಕ್ರಿಯೆ ಬೇಗನೆ ಆರಂಭ ಆಗಲಿ ಅಂತ ಹೇಳ್ತಾ, ಇದು ನಿಮಗೆ ಒಳ್ಳೆಯದನಿಸಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. H16 ನ್ಯೂಸ್ ಇದು ಸತ್ಯದ ಕೈಗನ್ನಡಿ ವಂದನೆಗಳು.